ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಎಪಿಸೋಡ್ ಅಲ್ಲಿ 2 ಕತೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇ ಕತೆಯಲ್ಲಿ ಆಕ್ಟಾ ಎಫ್ಎಕ್ಸ್ ನಂತಹ ಆಪ್‌ಗಳ ಮೋಸ ನಡೀತಿದೆ. ಸೆಬಿ ಇವುಗಳ ಆಟವನ್ನ ಹೇಗೆ ನಿಲ್ಲಿಸ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಕತೆಯಲ್ಲಿ ಟೆಸ್ಲಾ ಕೊನೆಗೂ ಕೂಡ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ ಗೊತ್ತಾ? ಆದ್ರೆ ಈ ಕಷ್ಟದ ಮಾರ್ಕೆಟ್‌ನಲ್ಲಿ ನೋಡಿದಾಗ ಗೆಲ್ಲೋಕೆ ಲೇಟ್ ಆಯ್ತಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು 23 ಜುಲೈ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡ್ ಬರೋಣ. ಕಳೆದ ವಾರ ಸೆಬಿ ಒಂದು ಸೆಟಲ್ಮೆಂಟ್ ಅನ್ನ ಅಂದ್ರೆ ಆರ್ಡರ್ ನ ಪಾಸ್ ಮಾಡ್ತು. ನೋಡಕ್ಕೆ ಇದು ಮಾಮೂಲಿ ಅಂತ ಅನ್ಸ್ಬೋದು, ಆದ್ರೆ ಇದ್ರ ಹಿಂದೆ ಒಂದು ಶೇಡಿ ಫಾರೆಕ್ಸ್ ಪ್ಲಾಟ್ಫಾರ್ಮ್ಸ್ ಗಳು ಸಾಮಾನ್ಯ ನಮ್ಮ ಇಂಡಿಯನ್ಸ್ ನ ವಂಚಿಸ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ದೊಡ್ಡ ಕಥೆನೇ ಇದೆ. ಹಾಗೆ ರೆಗ್ಯುಲೇಟರ್ಸ್ ಕೂಡ ಕೊನೆಗೆ ಇವರ ಮೇಲೆ ಕ್ರಮ ತಗೊಳ್ತಿದಾರ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಈ ಕೇಸ್ ನ ನೀವು ನೋಡಿದಾಗ ಥಾಗಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಗೆ ಸಂಬಂಧಪಟ್ಟಿರೋ ಹಾಗೆ ಇದೆ. ಆ ಹೆಸರು ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಈ ಕಂಪನಿ ಇನ್ನೊಂದು ಹೆಸರು ನಿಮ್ಗೆ ನೆನಪಿರ್ಬೋದು. ನೋಡಿ, ಇದನ್ನ ನಾವು ಆಕ್ಟಾ ಎಫ್ಎಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತೀವಿ. ನೀವು ಬೇಸಿಕ್ಲಿ ನೋಡಿದಾಗ ಅವರ ಒಂದು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡಿರ್ತೀರಿ. ನೋಡಿ, ಈಗ ಕ್ರಿಕೆಟ್ ಆಟಗಾರರು ಯಾರೆಲ್ಲ ಇದ್ದಾರೆ ಅವ್ರು ಬಂದು ಫಾರೆಕ್ಸ್ ಟ್ರೇಡ್ ಮಾಡಿ ಹಣ ಮಾಡೋದು ಎಷ್ಟು ಸುಲಭ ಅಂತ ಹೇಳ್ತಾರೆ ಅಲ್ವಾ. ಈಗ ದುಬಾರಿ ಕಾರ್ಗಳಾಗಿರ್ಬೋದು, ಮತ್ತೆ ವಿದೇಶಿ ಪ್ರವಾಸಗಳು, ಮತ್ತೆ ನಾವು ರಾತ್ರೋರಾತ್ರಿ ಸಾವಿರಾರು ರೂಪಾಯಿಗಳನ್ನ ಅಂದ್ರೆ ಲಕ್ಷಗಟ್ಲೆ ಮಾಡ್ತೀವಿ ಅಂತ ಹೇಳ್ಕೊಳ್ಳೋ ಜನಗಳು ಕೂಡ ತುಂಬಾ ಇರ್ತಾರೆ. ಎಲ್ಲನೂ ಫೋನಿಂದಲೇ ನಡೆಯೋದು. ಕೇಳೋಕೆ ತುಂಬಾ ಅಟ್ರಾಕ್ಟ್ ಅನ್ಸ್ತಿದ್ಯಾ? ಸರಿ, ಈಗ ಅದೇ ಕತೆನೆ ನಾನ್ ನಿಮ್ ಹತ್ರ ಹೇಳೋದು. ಆಕ್ಟಾ ಎಫ್ಎಕ್ಸ್ ಇಂಡಿಯಾ ಪೇಪರ್ ಮೇಲೆ ಸೆಬಿ ರಿಜಿಸ್ಟ್ರೇಡ್ ಒಂದು ಸ್ಟಾಕ್ ಬ್ರೋಕರ್ ಆಗಿತ್ತು. ಆದ್ರೆ ಈ ಒಂದು ಬಿಹೈಂಡ್ ದ ಕ್ಯಾಮ್ರಾ ಅಂತ ಏನ್ ಹೇಳ್ತೀವಿ, ಅಲ್ಲಿ octafx.com ಅನ್ನೋ ಒಂದು ಅನ್ಆಥರೈಸ್ಡ್ ಫಾರೆಕ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಜೊತೆ ಲಿಂಕ್ ಆಗಿತ್ತು. ಅಂದ್ರೆ ಅವರ ಒಂದು ಸೆಬಿ ಲೈಸೆನ್ಸ್ ನೀವು ನೋಡಿದಾಗ ಅದು ಪೂರ್ತಿ ಬೇರೆ ಬಿಸ್ನೆಸ್ಗೆ ಅಂದ್ರೆ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಕೇವಲ ಒಂದು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನ್ಸ್ತಾ ಇದ್ದಿದ್ದು. ಇದು ಹೇಗಾಯ್ತು ಗೊತ್ತಾ? ಒಬ್ಬ ಸರ್ಟಿಫೈಡ್ ಡೆಂಟಿಸ್ಟ್ ಇರ್ತಾರಲ್ಲ, ಅವರು ಲೈಸೆನ್ಸ್ ನ ತೋರಿಸ್ಕೊಂಡು ಅವ್ರ ಪೇಷಂಟ್ಸ್ ನ ಲೈಸೆನ್ಸ್ ಇಲ್ದೇ ಇರೋ ಒಂದು ಬ್ರೈನ್ ಸರ್ಜನ್ ಹತ್ರ ಕಳಿಸ್ದ ಹಾಗೆ. ಈಗ ಲೈಸೆನ್ಸ್ ನೋಡಿ ನಾವೆಲ್ಲರೂ ನಂಬ್ತೀವಿ, ಆದ್ರೆ ಆ ನಂಬಿಕೆಯನ್ನ ತಪ್ಪು ಕೆಲಸಕ್ಕೆ ಇವ್ರು ಬಳಸ್ಕೊಂಡಿರೋದು. 2022ರಲ್ಲಿ ಸೆಬಿ ಬಿಎಸ್ಇಗೆ ಆಕ್ಟಾ ಎಫ್ಎಕ್ಸ್ ಈ ಪ್ಲಾಟ್ಫಾರ್ಮ್ ಅನ್ನ ಚೆಕ್ ಮಾಡಿ ಅಂತ ಹೇಳಿತ್ತು. ಬಿಎಸ್ಇಗೆ ನೀವು ನೋಡಿದಾಗ ಅದರಲ್ಲಿ ಏನೋ ಸರಿ ಇಲ್ಲ ಅಂತಾನೂ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಸೆಬಿ ಏನ್ ಮಾಡ್ತು, ಈ ಒಂದು ಇನ್ಫಾರ್ಮೇಶನ್ ನ ಕೊಟ್ಕೊಂಡು ಅಂದ್ರೆ ಇನ್ನೂ ಆಳವಾಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಆಕ್ಟಾ ಎಫ್ಎಕ್ಸ್ ಇಂಡಿಯಾ ಇಲ್ಲೀಗಲ್ ಫಾರೆಕ್ಸ್ ಟ್ರೇಡಿಂಗ್ ನ ಪ್ರಮೋಟ್ ಮಾಡ್ತಿರೋದು ಕೂಡ ಚೇಂಜ್ ಆಗೋಯ್ತು. ಮೊದಲು ಇಲ್ಲ ಅಂತಂದ್ರು, ಕೊನೆಗೆ ಆಕ್ಟಾ ಎಫ್ಎಕ್ಸ್ ಒಪ್ಕೊಂಡು ಸೆಟಲ್ ಮಾಡ್ಕೊಳ್ತು. ಅಂದ್ರೆ 32 ಲಕ್ಷ ಇದೆಯಲ್ವಾ, ಈ ಒಂದು ದಂಡವನ್ನ ಕಟ್ಕೊಂಡು ತಮ್ಮ ಒಂದು ಬ್ರೋಕರ್ ಲೈಸೆನ್ಸ್ ನ ವಾಪಸ್ ಕೊಡಿ ಅಂತ ಹೇಳಿರೋದು. 1 ವರ್ಷ ಮಾರ್ಕೆಟ್ ನಿಂದ ಬ್ಯಾನ್ ಅನ್ನು ಕೂಡ ಒಪ್ಕೊಂಡಿದ್ರು. ಮುಂದಿನ 5 ವರ್ಷಗಳ ಕಾಲ ಯಾವುದೇ ಅಂದ್ರೆ ಸೆಬಿ ರಿಜಿಸ್ಟ್ರೇಷನ್ಸ್ಗೆ ಅಪ್ಲೈ ಮಾಡದಿರೋ ರೀತಿನೂ ಕೂಡ ಅವರು ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ಸಿದ್ರು. ಈಗ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಸೆಬಿ ಅವರನ್ನ ಶಟ್ ಡೌನ್ ಮಾಡ್ತು ಅನ್ನೋದು ಈ ಕಥೆಯ ಒಂದು ಭಾಗ ಅಷ್ಟೇ. ಇನ್ನು ಭಾರತದಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಕ್ಕೆ ಯಾರು ನಿಯಮ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಬೇಕು. ನೋಡಿ, ಭಾರತೀಯರಲ್ಲಿ ಈ ಎಲ್ಲಾ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಮೇಲೂ ಕೂಡ RBI ನದೇ ಹಿಡ್ತಾ ಇರುತ್ತೆ. ಈಗ RBI ನ ನೀವು ನೋಡಿದಾಗ ಆಫ್ ಶೋರ್ ಫಾರೆಕ್ಸ್ ಪ್ಲಾಟ್ಫಾರ್ಮ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇಲ್ಲ. ಆದ್ರೆ ಭಾರತೀಯರು ಅಲ್ಲಿಗೆ ಹೋಗೋದನ್ನ ಬ್ಯಾನ್ ಮಾಡ್ಬೋದು. ಅದಕ್ಕೋಸ್ಕರ RBI ಅಂದ್ರೆ ಈ ನಮ್ಮ ಇಂಡಿಯನ್ಸ್ ಬಳಸಬಾರ್ದ ಈ ಒಂದು ಅನ್ಆಥರೈಸ್ಡ್ ಫಾರೆಕ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಪಬ್ಲಿಕ್ ಲಿಸ್ಟ್ ಅಲ್ಲಿ ಇಟ್ಟಿರೋದು. ಅಂತಹ ಪ್ಲಾಟ್ಫಾರ್ಮ್ಸ್ ಮೇಲೆ ಟ್ರೇಡ್ ಮಾಡೋದು FEMA ಈ ಒಂದು ಕಾನೂನಿನ ಉಲ್ಲಂಘನೆ ಅಂತ ಹೇಳ್ತೀವಿ. ಆಕ್ಟಾ ಎಫ್ಎಕ್ಸ್ 2021ರಿಂದ ಆ ಲಿಸ್ಟ್ ನಲ್ಲಿದೆ. ಆದ್ರೂ ಈ ಪ್ಲಾಟ್ಫಾರ್ಮ್ಸ್ ಗಳು ನಮ್ಮ ಇಂಡಿಯನ್ ಕಸ್ಟಮರ್ಸ್ ನ ಬಿಡೋದೇ ಇಲ್ಲ. ಈಗ ನೋಡಿ, ಬಾಲಿವುಡ್ ಸೆಲೆಬ್ರಿಟೀಸ್ ಮತ್ತೆ ಕ್ರಿಕೆಟ್ ಸ್ಟಾರ್ಸ್ ಗಳು ಏನ್ ಮಾಡ್ತಾರೆ, ಅವ್ರನ್ನ ಬಳಸ್ಕೊಂಡು ಅಡ್ವರ್ಟೈಸ್ಮೆಂಟ್ಸ್ ಅನ್ನ ಇಲ್ಲಿ ಕೊಟ್ಟು ಬೇಗ ದುಡ್ಡು ಮಾಡೋ ಆಸೆನ ತೋರಿಸಿ ಜನರನ್ನ ಇವರು ಅಟ್ರಾಕ್ಟ್ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಇತ್ತೀಚೆಗೆ ನೀವು ನೋಡಿದಾಗ ಈ ಪ್ಲಾಟ್ಫಾರ್ಮ್ಸ್ ಗಳು ಇನ್ನೂ ಕೂಡ ಅಟ್ರಾಕ್ಟ್ ಆಗ್ತಿದೆ. ಅಂದ್ರೆ ಹಿಂದೆ ನಮ್ ತರದ ರಿಟೇಲ್ ಇನ್ವೆಸ್ಟರ್ಸ್ NSE ಮತ್ತೆ BSE ಮೇಲೆ ಕರೆನ್ಸಿ ಫ್ಯೂಚರ್ಸ್ ಹಾಗೆ ಆಪ್ಷನ್ ಟ್ರೇಡ್ ಅಂತ ಏನ್ ಹೇಳ್ತೀವಿ ಇದನ್ನ ಮಾಡ್ತಾ ಇದ್ರು. ಆದ್ರೆ ಜನವರಿ 2024ರಲ್ಲಿ ನೀವು ನೋಡಿದಾಗ RBI ಒಂದು ಸರ್ಕ್ಯುಲರ್ ಅನ್ನ ತಗೊಂಬಂದು ಎಲ್ಲನೂ ಕೂಡ ಚೇಂಜ್ ಮಾಡ್ತು. ಈಗ ನಿಮ್ಗೆ ನಿಜವಾದ ಬಿಸ್ನೆಸ್ ರಿಸ್ಕ್ ಇದ್ರೆ ಮಾತ್ರ ಕರೆನ್ಸಿ ಡೆರಿವೇಟಿವ್ಸ್ ಟ್ರೇಡ್ ಮಾಡ್ಬೋದು. ಅಂದ್ರೆ ರಕ್ಷಣೆಗೆ ಮಾತ್ರ ಆಪರ್ಚುನಿಟಿ ಇದೆ ಅಂತ. ಉದಾಹರಣೆಲಿ ನೋಡೋಣ, ಒಬ್ಬ ಎಕ್ಸ್ಪೋರ್ಟರ್ ಅಥವಾ ಇಂಪೋರ್ಟರ್ ಮಧ್ಯೆ ಬರೀ ಹಣ ಮಾಡೋದಕ್ಕೆ ಅಂತ ಈ ಸ್ಪೆಕ್ಯುಲೇಷನ್ಸ್ ನ ಮಾಡೋ ಹಾಗಿಲ್ಲ ಅಲ್ವಾ. ಇದ್ರ ಪರಿಣಾಮ ಏನ್ ಬರುತ್ತೆ ಸಡನ್ ಆಗಿ ಗೊತ್ತಾಗುತ್ತೆ. ಈಗ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ ರಿಟೇಲ್ ಫಾರೆಕ್ಸ್ ಟ್ರೇಡಿಂಗ್ ಅಂತ ಹೇಳ್ತೀವಿ ಗೊತ್ತಾ, ಅದು ಒಂದೇ ರಾತ್ರಿಯಲ್ಲಿ ಇಲ್ದ ಹಾಗೇನೂ ಕೂಡ ಆಗ್ಬೋದು. ಆದ್ರೆ RBI ನ ನೀವು ನೋಡಿದಾಗ ಲೀಗಲ್ ಆದ ಸ್ಪೆಕ್ಯುಲೇಷನ್ ಮೇಲೆ ಕಡಿವಾಣ ಹಾಕಿದ್ರೆ ಈ ಒಂದು ಆಫ್ ಶೋರ್ ಪ್ಲಾಟ್ಫಾರ್ಮ್ಸ್ ಗಳು ಕೂಡ ಅದ್ರ ವಿರುದ್ಧವಾಗಿ ನಡೆಯುತ್ತೆ. ಈಗ ಸಿಕ್ ಕಸ್ಟಮರ್ಸ್ ನ ತಗೊಂಡು ಈ ಒಂದು ವೈಲ್ಡ್ ಸ್ಪೆಕ್ಯುಲೇಷನ್ಸ್ ಅಂತ ಹೇಳ್ತೀವಿ ಗೊತ್ತಾ, ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ರೆ ಅಲ್ಲೇನಾಗುತ್ತೆ, ತುಂಬಾ ಲೆವರೇಜ್ ಆದ ಆಫರ್ ಗಳನ್ನ ಮಾಡ್ಕೊಂಡು ಈ ಕಸ್ಟಮರ್ಸ್ ನ ಬೇಗ ಬೇಗ ಅಟ್ರಾಕ್ಟ್ ಮಾಡ್ತಾರೆ ಅಂತ.
ಇದೆಲ್ಲದರ ಹಿಂದೆ ಇರೋದು CFDs ಅಂದ್ರೆ ಕಾಂಟ್ರಾಕ್ಟ್ಸ್ ಫಾರ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಇದೊಂದು ವಿಷಯ ನೋಡಿ, ಈಗ ಸ್ಟಾಕ್ ಟ್ರೇಡ್ ಮಾಡ್ದ ಹಾಗೆ ಖಂಡಿತವಾಗ್ಲೂ ಅಲ್ಲ. CFD ಯಲ್ಲಿ ನೀವು ನಿಜವಾಗ್ಲೂ ಯಾವ ವಸ್ತುಗಳನ್ನ ಕೊಳ್ಳಲ್ಲ, ಅಂದ್ರೆ ಒಂದು ವಸ್ತುವಿನ ಬೆಲೆ ಏರತ್ತಾ ಇಳಿಯತ್ತಾ ಅಂತ ಬರೀ ಬೆಟ್ ಮಾಡ್ತಿರ್ತೀರಾ ಅಷ್ಟೇ. ಇನ್ನು ಕೆಟ್ಟ ವಿಷಯ ಏನ್ ಗೊತ್ತಾ, ಇದು ನಿಜವಾದ ಮಾರ್ಕೆಟ್ ತರವಾಗಿ ಕೆಲಸ ಮಾಡೋದೇ ಇಲ್ಲ. ನೋಡೋಕೆ ಟ್ರೇಡಿಂಗ್ ಆಪ್ ತರ ಕಂಡ್ರುನುವೆ ಇದೆಲ್ಲವೂ ಒಂದೇ ಕೆಸಿನೋ ತರ ಕಾಣುತ್ತೆ. ಈಗ ನಿಮ್ಮ ಟ್ರೇಡ್ ಎಕ್ಸ್ಚೇಂಜ್ಗೆ ಹೋಗೋದೇ ಇಲ್ಲ, ಆ ರೀತಿ ಇದು ದಾರಿಗಳನ್ನ ಯೂಸ್ ಮಾಡ್ಬೋದು. ನಿಮ್ಗೆ ಕಾಣೋ ಹಾಗೆ ನೀವು ನೋಡಿದಾಗ ಚಾರ್ಟ್ಸ್, ನೋಟಿಫಿಕೇಶನ್ಸ್ ಎಲ್ಲವೂ ಕೂಡ ಸುಳ್ಳು ಅನ್ಸುತ್ತೆ. ಈಗ ನಿಮ್ಮೆದ್ರು ಇನ್ನೊಬ್ಬ ಟ್ರೇಡರ್ ಇರೋದಿಲ್ಲ, ಆ ಪ್ಲಾಟ್ಫಾರ್ಮ್ ಮಾತ್ರ ಇರುತ್ತೆ. ಅಂದ್ರೆ ನೀವು ಆ ಪ್ಲಾಟ್ಫಾರ್ಮ್ ವಿರುದ್ಧನೇ ಬೆಟ್ ಮಾಡ್ತಿರ್ತೀರಾ. ಯಾವುದೇ ಕೆಸಿನೋದಲ್ಲಿ ಹೇಗಾದ್ರೂ ನೀವು ನೋಡಿ, ಅಂದ್ರೆ ಅಲ್ಲಿ ಮುಂದೆ ಆಪೋಸಿಟ್ ಅಲ್ಲಿ ಯಾರಾದ್ರೂ ನೋಡಕ್ಕಿರ್ತಾರೆ ಅಥವಾ ಆಟ ಆಡೋದಕ್ಕಿರ್ತಾರೆ. ಕೊನೆಗೆ ಗೆಲ್ಲೋದು ನಾವೇ ಆದ್ರೂ ಕೂಡ ಅಲ್ಲಿ ನಮ್ಗೆ ಏನಾದ್ರೂ ಒಂದು ಟ್ರಾನ್ಸಾಕ್ಷನ್ಸ್ ಮಾಡ್ತಿರ್ಬೋದು. ಆದ್ರೆ ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ನೋಡಿದಾಗ ಇಲ್ಲಿ ಅರ್ಥ ಆಗೋದೇನ್ ಗೊತ್ತಾ, ಹೆಚ್ಚಿನ ರಿಟೇಲ್ ಟ್ರೇಡರ್ಸ್ ಹಣ ಕಳ್ದ್ಕೊಳ್ತಾರೆ ಅಂತ ನಿಮಗ್ ಗೊತ್ತೇ ಇರತ್ತೆ. ಸೊ ನೀವ್ ಸೋತ್ರೆ ಅವರು ಗೆಲ್ಲೋದು ಮಾಮೂಲಿ ಅಲ್ವಾ. ಸೊ ಬೇಸಿಕ್ಲಿ ಅವ್ರು ಏನ್ ಮಾಡ್ತಾರೆ, ಲೆವರೇಜ್ ಅನ್ನೋ ಒಂದು ಆಸೆನ ತೋರಿಸಿ ನಿಮ್ಮನ್ನ ಬಲೆಗೆ ಬೀಳಿಸ್ತಾರೆ. ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ 500x ಅಥವಾ 1000x ಲೆವರೇಜ್ ಅನ್ನ ಕೊಡ್ತಾರೆ. ಅಂದ್ರೆ ನೀವು ₹1 ಹಾಕಿದ್ರೆ 500 ಅಥವಾ 1000 ರೂಪಾಯಿಗಳು ಇದ್ದ ಹಾಗೆ ಟ್ರೇಡ್ ಮಾಡ್ಬೋದು. ಕೇಳೋಕ್ ಚೆನ್ನಾಗಿದೆ ಅಲ್ವಾ, ಆದ್ರೆ 0.1% ಮಾರ್ಕೆಟ್ ನಿಮ್ ವಿರುದ್ಧ ಹೋದ್ರೆ ಸಾಕು, ನಿಮ್ಮ ಪೂರ್ತಿ ದುಡ್ಡು ಖಾಲಿ ಆಗತ್ತೆ. ಒಂದೇ ಒಂದು ತಪ್ಪು ನಡೆದ್ರೆ ಎಲ್ಲನೂ ಮುಗ್ದೋಯ್ತು. ಅದಕ್ಕೆ ಅವರು ಬೋನಸ್ ದುಡ್ಡು ಕೊಟ್ಟು ಡೀಲ್ನ ಇನ್ನೂ ತುಂಬಾ ಸ್ವೀಟ್ ಮಾಡ್ತಿರೋದು. ಈ ಹಣವನ್ನ ನೀವು ನೋಡಿದಾಗ ವಿಡ್ರಾ ಮಾಡಕ್ ಆಗೋದೇ ಇಲ್ಲ, ಬರೀ ಟ್ರೇಡ್ ಮಾಡ್ಬೋದು ಅಷ್ಟೇ. ಆ ಲೆವರೇಜ್ ಜೊತೆ ಒಂದು ಸಣ್ಣ ಗೆಲುವು ಸಿಕ್ಕಿದ್ರೆ ಅಷ್ಟೇ, ಅಂದ್ರೆ ಒಂದು ಡ್ರಗ್ ತರ ನೀವು ಅಡಿಕ್ಟ್ ಆಗ್ಬಿಡ್ತೀರಾ. ಏನು ಇಲ್ದೇನೂ ಕೂಡ ದುಡ್ಡು ಮಾಡ್ದ ಹಾಗೆ ಅನ್ಸುತ್ತೆ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಸ್ವಂತ ದುಡ್ಡು ಹಾಕಿರ್ತೀರಾ ಗೊತ್ತಾ, ಅದ್ರಲ್ಲಿ ಇದನ್ನ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದು ಹೇಗಿದೆ, ಮತ್ತೆ ದುಡ್ಡು ಇಲ್ಲ ಅಂದ್ರೂ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ಟ್ರೇಡ್ ಮಾಡೋದು ಹೇಗಿದೆ. ಒಂದ್ಸಲ ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವ್ ಇನ್ವೆಸ್ಟ್ ಮಾಡಿದ್ದ ಅಥವಾ ಟ್ರೇಡ್ ಮಾಡಿದ ದುಡ್ಡು ಹೋಯ್ತು ಅಂತಂದ್ರೆ ಏನು ಮಾಡಕ್ಕಾಗಲ್ಲ, ಕಾಲ್ ಮಾಡಕ್ಕಾಗಲ್ಲ, ಯಾರು ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಕಸ್ಟಮರ್ ಕೇರ್ಗೆ ದೂರ್ ಕೊಡೋಕ್ಕೂ ಕೂಡ ಒಂದು ವ್ಯವಸ್ಥೆ ಇರಲ್ಲ. ಇದು ಯಾವುದೇ ರೆಗ್ಯುಲೇಟರಿ ಓವರ್ಸೈಟ್ಸ್ ಅನ್ನ ಇಟ್ಕೊಂಡೇ ಇರಲ್ಲ. 2020ರಲ್ಲಿ ನಮ್ಮ ಒಂದು ಫೌಂಡರ್ ನೀವು ನೋಡಿದಾಗ ನಿತಿನ್ ಕಾಮತ್ ಇದರ ಬಗ್ಗೆ ಒಂದು ಬ್ಲಾಗ್ ಅನ್ನ ಬರೆದಿದ್ರು. ಅಂದ್ರೆ ಇಂತಹ ಹಲವು ಪ್ಲಾಟ್ಫಾರ್ಮ್ಗಳು ಝೀರೋದ ಹತ್ರನೂ ಕೂಡ ಅಂದ್ರೆ CFDs ಆಫರ್ ಮಾಡಕ್ಕೆ ಬಂದಿತ್ವಂತೆ, ಆದ್ರೆ ಅವರು ಒಪ್ಕೊಂಡೇ ಇಲ್ಲ. ಯಾಕೆ ಅಂತಂದ್ರೆ ಕೊನೆಗೆ ನೀವು ನೋಡಿದಾಗ ಕಸ್ಟಮರ್ ಸೋತೋದ್ರೆ ಪ್ಲಾಟ್ಫಾರ್ಮ್ ಗೆಲ್ಲತ್ತೆ, ಅದರಿಂದ ನಮ್ಗೆ ದುಡ್ಡು ಬರ್ಬೋದು, ಆದ್ರೆ ನಾವು ಆ ರೀತಿ ಆಗೋದಕ್ಕೆ ಇಷ್ಟ ಪಡ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಬೇರೆ ಕಡೆ ನೀವು ನೋಡಿದಾಗ ಇಂಥ ದೊಡ್ಡ ಪ್ರಮಾಣದ ಸ್ಕ್ಯಾಮ್ ನಡೀತಾನೆ ಇರುತ್ತೆ. ಈಗ ಟೀಚರ್ಸ್, IT ಪ್ರೊಫೆಷನಲ್ಸ್, ಸ್ಟೂಡೆಂಟ್ಸ್ ಎಲ್ಲಾ ತರದ ಜನ ತಮ್ಮ ಜೀವನದ ಉಳಿತಾಯವನ್ನ ನೋಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಂದ ದುಡ್ಡು ಮಾಡಬೇಕು ಅಂತ ದುಡ್ಡನ್ನ ಹಾಕಿ ಇಂಥ ಪ್ಲಾಟ್ಫಾರ್ಮ್ಗಳಲ್ಲಿ ದುಡ್ಡನ್ನ ಕಳ್ಕೊಳ್ತಾರೆ. ಈಗ ನಿಮ್ಮ ಜೀವನದ ದುಡಿಮೆನ ನೀವು ನೋಡಿದಾಗ ಏನಾಗುತ್ತೆ, ಕಮ್ಮಿ ಇದ್ರೂ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಒಂದೇ ಆಸೆಯಿಂದ ಇಂತಹ ಎಲ್ಲ ಚಟಗಳಿಗೂ ಕೂಡ ಅಟ್ರಾಕ್ಟ್ ಆಗ್ಬೋದು. ಬೇಸಿಕ್ಲಿ ಇಂಥ ಪ್ಲಾಟ್ಫಾರ್ಮ್ಸ್ಗಳು ಹೆಚ್ಚಾಗಿ ಸೈಪ್ರಸ್ ಅಥವಾ ಮಾಲ್ಟಾ ತರದ ದೇಶಗಳಲ್ಲಿರುತ್ತೆ. ಯಾವುದೇ ಆಕ್ಷನ್ ತಗೊಳ್ಳೋ ಹೊತ್ತಿಗೆ ಹಣ ಈಗಾಗಲೇ ವಿದೇಶಕ್ಕೆ ಹೋಗ್ಬಿಟ್ಟಿರುತ್ತೆ, ಅಂದ್ರೆ ನಮ್ಮ ಒಂದು ಕಂಟ್ರೋಲ್ಗೆ ಸಿಕ್ಕದೆ ಇರೋ ಹಾಗೆ. ಇದರ ಮಧ್ಯೆ ನೀವು ನೋಡಿದಾಗ ಆಕ್ಟಾ FX ಕೇಸ್ ಭಾರತದ ಕಾನೂನ್ಗೆ ಸಿಕ್ಕ ಒಂದು ಅಪರೂಪದ ಗೆಲುವು ಅಂತ ಗೊತ್ತಾಗುತ್ತೆ ನೋಡಿ. ಒಬ್ಬ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಕೂಡ ಇದರಿಂದ ಹೊರತಾಗಿಲ್ಲ ಅನ್ನೋದನ್ನ ತೋರಿಸುತ್ತೆ. ನೀವು ಇಂತಹ ಅಂದ್ರೆ ಒಂದು ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ಗಳಿಗೆ ಸಹಾಯ ಮಾಡಿದ್ರೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ರೆಸ್ಪಾನ್ಸಿಬಲ್ ಆಗಿ ಮಾಡ್ಬೇಕಾಗತ್ತೆ. ಅಂದ್ರೆ 32 ಲಕ್ಷ ದಂಡ, 5 ವರ್ಷದ ಒಂದು ರಿಜಿಸ್ಟ್ರೇಷನ್ ಬ್ಯಾನ್, ಮತ್ತೆ ಆಕ್ಟಾ FX ಇಂಡಿಯಾದಿಂದ ಶಟ್ ಡೌನ್, ಇದೆಲ್ಲವೂ ಕೂಡ ಬೇರೆ ಬ್ರೋಕರ್ಸ್ ಗಳಿಗೆ ಒಂದು ಸ್ಪಷ್ಟವಾದ ಮೆಸೇಜ್ ಅನ್ನ ಕಳ್ಸತ್ತೆ ಗೊತ್ತಾ. ಈ ವಿಷಯನ ತುಂಬಾ ಈಸಿಯಾಗಿ ತಗೊಳ್ಳೋದಲ್ಲ, ಅಂದ್ರೆ ಈ ಪ್ಲಾಟ್ಫಾರ್ಮ್ಸ್ಗಳು ತುಂಬಾ ಕ್ಲೆವರ್ ಆಗಿರುತ್ತೆ. ಅವ್ರನ್ನ ನೀವು ನೋಡಿದಾಗ ಇಂತಹ ಒಂದು ಕಾನೂನಿನ ತಪ್ಪಿಸ್ಕೊಳ್ಬೇಕು ಅಂತಾನೆ ಏನಾದ್ರೂ ಪ್ಲಾನ್ ಮಾಡ್ತಾನೆ ಇರ್ತಾರೆ. ಅವಾಗವಾಗ ಎಲ್ಲೆಲ್ಲಾದ್ರೂ ಕೂಡ ಇಂತಹ ಪ್ಲಾಟ್ಫಾರ್ಮ್ಸ್ಗಳು ಹುಟ್ಕೊಳ್ತಾನೆ ಇರುತ್ತೆ. ಹಾಗಾಗಿ ಒಂದು ನಿಜವಾದ ರಕ್ಷಣೆ ಮತ್ತೆ ನಾವು ತುಂಬಾ ಒಂದು ಕೇರ್ಫುಲ್ ಆಗಿರಬೇಕು ಅಂತಂದ್ರೆ ಇಂತಹ ಡೀಲ್ ತುಂಬಾ ಒಳ್ಳೇದ್ ಅನ್ಸಿದ್ರುನುವೆ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಹಿಂದೆ ಮುಂದೆ ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಮೋಸ ನಡೆಯುತ್ತೆ. ನಿಮ್ಮ ದುಡ್ಡಿಗೆ ನೀವು ಮಾತ್ರ ಜವಾಬ್ದಾರಿ ಆಗಿರ್ಬೇಕು. ಈಗ ಮುಂದಿನ ಸ್ಟೋರಿಯಲ್ಲಿ ಟೆಸ್ಲಾ ಭಾರತಕ್ಕೆ ಬಂದಿದೆ, ಆದ್ರೆ ತುಂಬಾ ತಡವಾಯ್ತಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಳೆದ ವಾರ ನೀವು ನೋಡಿದಾಗ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ಗೆ ಒಬ್ಬ ಹೊಸ ಗೆಸ್ಟ್ ಬಂದ್ರು.
ಟೆಸ್ಲಾ. ತುಂಬಾ ಕಾಯ್ದಾದ ಮೇಲೆ ಟೆಸ್ಲಾ ಭಾರತದಲ್ಲಿ ಕೊನೆಗೂ ಕೂಡ ತನ್ನ ಮೊದಲ ಶೋರೂಮ್ ಅನ್ನು ಓಪನ್ ಮಾಡಿದೆ. ಈಗ ನೀವು ನೋಡಿದಾಗ ಮಾಡೆಲ್ ವೈ ಕಾರಿಗೆ ಬುಕಿಂಗ್ ಕೂಡ ಶುರುವಾಗೋಗಿದೆ ನೋಡಿ. ಆದ್ರೆ ಕಾರಿಗಿಂತ ಹೆಚ್ಚು ಸುದ್ದಿ ಆಗಿದ್ದು ಅದರ ಬೆಲೆ. ಬರೋಬ್ಬರಿ ನೀವು ನೋಡಿದಾಗ 60 ಲಕ್ಷ ರೂಪಾಯಿ. ಇದು ಸ್ಪಷ್ಟವಾಗಿ ಅಂದ್ರೆ ಭಾರತದ ಅತಿ ದೊಡ್ಡ ಅಂದ್ರೆ ಯಾರೆಲ್ಲ ತುಂಬಾ ಕೋಟ್ಯಾಂತರ ಶ್ರೀಮಂತರು ಇರ್ತಾರೆ ಅವ್ರಿಗೆ ಮಾತ್ರ ಸೂಟ್ ಆಗೋದು. ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಟೆಸ್ಲಾದ ಇಂಡಿಯನ್ ಸಬ್ಸಿಡರಿನ ನೀವು ನೋಡಿದಾಗ ಅಂದ್ರೆ ಶುರುವಾಗಿದ್ದು 2021ರಲ್ಲಿ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಅದು ನಮ್ಮ ಸರ್ಕಾರದ ಜೊತೆ ಒಂದು ದೊಡ್ಡ ನೆಗೋಸಿಯೇಷನ್ ಅಲ್ಲಿ ಸಿಕ್ಕಾಕೊಂಡಿತ್ತು. ಅವ್ರೇನ್ ಮಾಡ್ತಿದ್ರು, ಇಂಪೋರ್ಟ್ ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಈಗ ನೀವು ನೋಡಿದಾಗ ಭಾರತದಲ್ಲಿ ತಯಾರಾದ ಟೆಸ್ಲಾ ಕಾರ್ಗಳು ಬೇಕು ಅಂತಾನೂ ಕೂಡ ನಾವು ಪಟ್ಟು ಹಿಡ್ದಿದ್ವಿ. ಈಗ ಏನಾಗುತ್ತೆ, ಟೆಸ್ಲಾ ಬಂದಿರೋದನ್ನ ನೀವು ನೋಡಿದ್ರೆ ಎರಡೂ ಕಡೆಯವರ ಅಂದ್ರೆ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಅನ್ಸುತ್ತೆ. ಈ ಕತೆ ಕೇವಲ ಟೆಸ್ಲಾ ಬಗ್ಗೆ ಮಾತ್ರ ಅಲ್ಲ, ಅಂದ್ರೆ ಇದು ನಮ್ಮ ದೇಶದಲ್ಲಿ ಯಾರೆಲ್ಲ ಕಾರ್ನ ಪರ್ಚೇಸ್ ಮಾಡ್ತಾರೆ ಮತ್ತೆ ವಿದೇಶದಲ್ಲಿ ಯಾರೆಲ್ಲ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಹಾಗೆ ಒಂದು ಬಲಿಷ್ಠವಾದ ರೋಬೋಸ್ಟ್ ಅಥವಾ ಕಾರ್ ಇಂಡಸ್ಟ್ರಿ ಕಟ್ಟೋ ಒಂದು ಕನಸುಗಳ ಬಗ್ಗೆನೂ ಕೂಡ ಇದೆ. ಭಾರತದಲ್ಲಿ ನೀವು ನೋಡಿದಾಗ ಫಾರಿನ್ ಕಾರ್ ಇಂಪೋರ್ಟ್ ಮಾಡೋದು ಯಾವಾಗ್ಲೂ ಕೂಡ ತುಂಬಾ ಕಷ್ಟದ ಕೆಲಸ. ಯಾಕೆ ಗೊತ್ತಾ, ನಮ್ಮ ಸರ್ಕಾರ ಕಾರ್ಸ್ ಮೇಲೆ ಪ್ರಪಂಚದಲ್ಲೇ ಇರೋ ಅಂದ್ರೆ ಅತಿ ಹೆಚ್ಚು ಇಂಪೋರ್ಟ್ ಟ್ಯಾರಿಫ್ಸ್ ಅನ್ನ ಹಾಕತ್ತೆ. ಅಂದ್ರೆ ಜಾಸ್ತಿ ಸುಂಕ ಇರತ್ತೆ ಅಂತ ಗೊತ್ತಾಗತ್ತೆ. ಕೆಲವು ಸಲ ನೀವು ನೋಡಿದಾಗ 110% ಅಂದ್ರೆ 110% ತನಕನೂ ಇರುತ್ತೆ. ಯಾಕೆ ಅಂತಂದ್ರೆ ಖಂಡಿತವಾಗ್ಲೂ ಇಂಡಸ್ಟ್ರಿಯಲ್ ಪಾಲಿಸಿ. ನಮ್ ದೇಶದಲ್ಲಿ ಕಾರ್ನ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾರಲ್ಲ, ಅವ್ರನ್ನ ಬೆಳೆಯೋಕ್ಕಿಂತ ಮುಂಚೆ ಹೊರಗ್ನವ್ರು ಬಂದು ನಮ್ಮ ಒಂದು ದೊಡ್ಡ ಮಾರ್ಕೆಟ್ ಏನಿರುತ್ತೆ ಅದನ್ನ ಹಿಡ್ಕೊಳ್ಬಾರದು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಆಗಿದೆ. ಅದಕ್ಕೆ ನಾವು ನೋಡಿದಾಗ ನಮ್ಮ ದೇಶದಲ್ಲಿ ಒಂದು ಫ್ಯಾಕ್ಟ್ರಿನ ಕಟ್ಟಿ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಫಾರಿನ್ ಕಾರ್ ಮೇಕರ್ಸ್ಗೆ ಇನ್ಸೆಂಟಿವ್ಸ್ ಅನ್ನ ಕೊಟ್ರು. ಅದು ತುಂಬಾ ಕಾಸ್ಟ್ಲಿ ಟ್ಯಾಕ್ಸ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರಿಗಿದ್ದ ಒಂದೇ ದಾರಿ ಆಗಿದ್ದು. ಡೀಲ್ ನ ಇನ್ನಷ್ಟು ತುಂಬಾ ಸ್ವೀಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಏನ್ ಮಾಡಿದ್ವಿ, ತುಂಬಾ ಸಬ್ಸಿಡೀಸ್ ಮತ್ತೆ ಟ್ಯಾಕ್ಸ್ ಬ್ರೇಕ್ಸ್ ನ ಕೂಡ ಕೊಟ್ವಿ. ಇವತ್ ನೀವು ನೋಡಿದ್ರೆ ನಾವು ನಮ್ದೇ ಅಂತ ಅನ್ಕೊಳ್ಳೋ ಈ ಒಂದು ಮಾರುತಿ ಸುಜುಕಿ ಏನಿದೆ ಅಲ್ವಾ, ಇದು ಮೊದಲು ನಮ್ಮ ದೇಶಕ್ಕೆ ಬಂದಿದ್ದು ಹೀಗೇನೆ. ಅಂದ್ರೆ 1991ರ ಮಾರ್ಕೆಟ್ಸ್ ನ ಸುಧಾರಣೆಗಳ ನಂತರ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ದಾರಿ ತುಂಬಾ ಸುಲಭ ಆಗೋಗಿತ್ತು. ಆದ್ರೂ ಸರ್ಕಾರ ಏನ್ ಮಾಡ್ತು, ಆಟೋ ಟ್ಯಾರಿಫ್ಸ್ ನ ಕಡಿಮೆ ಮಾಡ್ಲೇ ಇಲ್ಲ. ಒಂದ್ ವಿಷಯ ಮಾತ್ರ ತುಂಬಾ ಸ್ಪಷ್ಟ ಆಗಿತ್ತು ಬಿಡಿ, ಭಾರತಕ್ಕೆ ತನ್ನದೇ ಆದ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬೇಕಾಗಿತ್ತು. ಇದರಿಂದ ಜಗತ್ತಿನ ನೀವು ದೊಡ್ಡ ದೊಡ್ಡ ಕಾರ್ ಮೇಕರ್ಸ್ಗಳು ಇಲ್ಲಿಗೆ ಬರೋದಕ್ಕೆ ಎಲ್ಲೋ ಒಂದ್ ಕಡೆ ಈಸಿ ಮಾಡ್ಕೊಂಡ್ರು. ಹಾಗೇನಾಗುತ್ತೆ, ಅವರು ಹೆಚ್ಚಾಗಿ ಹೊರಗಿನಿಂದ ಪಾರ್ಟ್ಸ್ ಗಳನ್ನ ತಗೊಂಡ್ಬಂದು ಅಂದ್ರೆ ಅಂತಿಮ ಕಾರನ್ನ ಏನ್ ಮಾಡ್ತಾರೆ, ಭಾರತದಲ್ಲೇ ಅಸೆಂಬ್ಲಿ ಮಾಡ್ತಿದ್ರು. ಇದೆಲ್ಲ ನಾವು ನೋಡಿದಾಗ ಚೆನ್ನೈ ಈ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮುಂದೆ ಇರ್ತಿದ್ದು. ಈಗ ಅಮೆರಿಕದ ಡೆಟ್ರಾಯ್ಟ್ ನಗರಕ್ಕೆ ನಾವು ಹೋದಾಗ ಅದನ್ನ ಚೆನ್ನೈಗೆ ಹೋಲಿಸ್ತಾ ಇದ್ರು. ಆದ್ರೆ ಕೆಲವೊಮ್ಮೆ ನಾವು ನೋಡಿದಾಗ ನಮ್ಮ ದೇಶದಲ್ಲಿರೋ ಕಾನೂನು ಏನಿರುತ್ತೆ ತುಂಬಾ ಟಫ್ ಆಗಿದೆ. ಇವತ್ತಿದ್ದ ರೂಲ್ಸ್ ನಾಳೆ ಇರೋದಿಲ್ಲ. ಸೊ ಈ ತರ ಸರ್ಕಾರ ಯಾವಾಗ್ಲೂ ಕೂಡ ರೂಲ್ಸ್ ಅನ್ನ ಚೇಂಜ್ ಮಾಡ್ತಿದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಇಂಡಿಯಾಗ್ ಬರೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಹಾಗೆ ಹಲವಾರು ಬಿಸ್ನೆಸ್ಗಳು ಕೂಡ ನಮ್ಮ ಇಂಡಿಯಾದಲ್ಲಿ ಮುಚ್ಚಿ ವಾಪಸ್ ಹೋದ್ರು. ಫೋರ್ಡ್ ಕಥೆನೇ ತಗೊಳ್ಳಿ. ಅಂದ್ರೆ 1995ರಲ್ಲಿ ನೀವು ನೋಡಿದಾಗ ಫೋರ್ಡ್ ಭಾರತಕ್ಕೆ ಬಂದಿದ್ದಲ್ವಾ, ಅವ್ರದ ಒಂದು ದೊಡ್ಡ ತಪ್ಪು ಲೆಕ್ಕಾಚಾರ ಏನ್ ಹೇಳಿ, ಭಾರತದ ಜನ ಅಂದ್ರೆ ನಾವ್ ಈಗಾಗ್ಲೇ ಮಾರಾಟ ಮಾಡ್ತಿರೋ ಕಾರನ್ನೇ ಕೊಳ್ತಿದೀವಿ, ಅವ್ರಿಗಾಗಿ ಕಾರನ್ನ ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ರು. ಆದ್ರೆ ನಮ್ಗೆ ಬೇಕಾಗಿದ್ದೆ ಬೇರೆ. 2000ರ ದಶಕದಲ್ಲಿ ನಮಗ್ ಬೇಕಾಗಿದ್ದು ತುಂಬಾ ಸಣ್ಣ ಪುಟ್ಟವಾದ ಕಾರ್ಗಳು. ಅಂದ್ರೆ ಈ ಒಂದು ಕೊಟ್ಟ ಕಾಸ್ಗೆ ಒಳ್ಳೆ ಮೈಲೇಜ್ ಬೇಕು ಮತ್ತೆ ಒಳ್ಳೆ ವ್ಯಾಲ್ಯೂ ಬೇಕು ಅಂತ ನಾವು ಕೂಡ ಡಿಮ್ಯಾಂಡ್ ಮಾಡ್ತಿದ್ವಿ. ಆದ್ರೆ ಮುಖ್ಯವಾಗಿ ನಾವು ನೋಡಿದಾಗ ಆ ಕಾರ್ಗಳು ನಮ್ಮ ರಸ್ತೆಗಳಿಗೆ ಸರಿ ಹೊಂದಬೇಕಾಗಿತ್ತು ಅಲ್ವಾ. ಇದು ನಮ್ಗಿದ್ದಂತಹ ಮೇನ್ ಕ್ರೈಟೀರಿಯಾಸ್. ಫೋರ್ಡ್ ಈ ವಿಷಯಗಳನ್ನ ಗಮನಿಸಲೇ ಇಲ್ಲ. ಅವ್ರು ಏನ್ ಮಾಡಿದ್ರು, ಮೊದಲು ತಂದಿದ್ದು ಫೋರ್ಡ್ ಎಸ್ಕಾಟ್. ಅದೊಂದು ತುಂಬಾ ಕಾಸ್ಟ್ಲಿ ಆದ ಹಾಗೆ ತುಂಬಾ ದೊಡ್ಡದಾಗಿರೋ ಸೆಡಾನ್ ಕಾರ್. ಆದ್ರೆ ಅದು ಇಲ್ಲಿ ಅಷ್ಟು ಚೆನ್ನಾಗಿ ಓಡ್ಲೇ ಇಲ್ಲ. ಆಮೇಲೆ ಐಕಾನ್ ತರದ ಸಣ್ಣ ಪುಟ್ಟ ಕಾರ್ಗಳನ್ನ ತಗೊಂಬಂದ್ರು. ಅದನ್ನ ಮೇಂಟೈನ್ ಮಾಡೋದು ಸಖತ್ ಕಾಸ್ಟ್ಲಿ ಆಗಿತ್ತು. ಇನ್ನು ಸ್ಪೇರ್ ಪಾರ್ಟ್ಸ್ ಅಂತೂ ಸಿಗ್ತಾನೆ ಇರ್ಲಿಲ್ಲ. ಅವರ ಕಾಂಪಿಟೇಟರ್ಸ್ ಗಳಾದ ಮಾರುತಿ ಸುಜುಕಿ ಮತ್ತೆ ಹುಂಡಾಯಿ ಹತ್ರ ಹೆಚ್ಚು ಅಂದ್ರೆ ಕಡಿಮೆಯಾದ ಮತ್ತೆ ವಿಶಾಲವಾದ ಆಯ್ಕೆಗಳು ಕೂಡ ಇತ್ತು. ಕೊನೆಗೆ ಫೋರ್ಡ್ ಸುಸ್ತಾಗಿ 2021ರಲ್ಲೇ ಭಾರತದಿಂದನೇ ಎಕ್ಸಿಟ್ ಆಗೋಯ್ತು. ಇದರಿಂದ ಏನಾಯ್ತು, ಸಾವಿರಾರು ಕಾರ್ಮಿಕರು ಕೂಡ ಕೆಲಸವನ್ನ ಕಳ್ಕೊಂಡ್ರು. ಇದು ಬರೀ ಫೋರ್ಡ್ ಕತೆ ಮಾತ್ರ ಅಲ್ಲ, ಜನರಲ್ ಮೋಟರ್ಸ್, ಫಿಯಾಟ್, ಡೆವೋ, ಮಿಟ್ಸುಬಿಷಿ ಹೀಗೆ ಭಾರತದ ಅಂದ್ರೆ ಒಂದು ಟಫ್ ಮಾರ್ಕೆಟ್ ನಲ್ಲಿ ಒಂದು ಸಣ್ಣ ಗುರ್ತನ್ನ ಮೂಡಿಸದೆ ಸೋತ್ ಹೋದ ಕಂಪನಿಗಳ ದೊಡ್ಡ ಲಿಸ್ಟ್ ಹೋಗ್ತಾನೆ ಇರತ್ತೆ. ಇವರೆಲ್ಲ ಸೋತ ಜಾಗದಲ್ಲಿ ಟೆಸ್ಲಾ ಗೆಲ್ಬೋದಾ? ಒಂದ್ ರೀತಿಲಿ ನಾವು ನೋಡಿದಾಗ ಟೆಸ್ಲಾ ಫೋರ್ಡ್ ಗಿಂತ ದೊಡ್ಡ ಸಂಕಷ್ಟದಲ್ಲಿ ಭಾರತಕ್ಕೆ ಬಂದಿದೆ ನೋಡಿ. ಯಾಕೆ ಅಂತಂದ್ರೆ ಮಾಡೆಲ್ ವೈ ಮೇಲೆ ಬರೋಬ್ಬರಿ 70% ಇಂಪೋರ್ಟ್ ಟ್ಯಾರಿಫ್ ಬಿದ್ದಿದೆ ಗೊತ್ತಾ. ಇದನ್ನೆಲ್ಲ ನೀವು ನೋಡಿದಾಗ ಅದ್ರ ಬೆಲೆ ಆಕಾಶದಲ್ಲಿದೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ಗಳು ಟೆಸ್ಲಾ ಕಾರ್ನ ಅಫೋರ್ಡ್ ಮಾಡೋದಕ್ಕೆ
ಸಾಧ್ಯನೇ ಇಲ್ಲ. ಇನ್ನು ಟೆಸ್ಲಾನ ನೀವು ನೋಡಿದಾಗ ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳ್ತಾನೆ ಇದ್ದಾರೆ. ಅಂದ್ರೆ ಭಾರತದಲ್ಲಿ ತನ್ನ ಕಾರುಗಳಿಗೆ ಈ ಒಂದು ಮಾರ್ಕೆಟ್ ಇದ್ದೇ ಇದೆ. ಅಂದ್ರೆ ಇದನ್ನ ಸಾಬೀತು ಮಾಡ್ಬೋದು ಅಂತ ಎಲ್ಲೋ ಒಂದ್ ಕಡೆ ಅನ್ಸ್ಬೋದು. ಹಾಗೇನೆ ಇಲಾನ್ ಮಾಸ್ಕ್ ಕೂಡ ತಮ್ಮ ಒಂದು ಟ್ಯಾರಿಫ್ಸ್ ಬಗ್ಗೆ ಅಸಮಾಧಾನವನ್ನ ಈ ಹಿಂದೆ ಆಲ್ರೆಡಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಭಾರತ ಸರ್ಕಾರದ್ದು ಒಂದೇ ಮಾತು, ಮೊದಲು ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಶುರು ಮಾಡಿ ಆಮೇಲೆ ಟ್ಯಾಕ್ಸ್ ಕಡಿಮೆ ಮಾಡೋದನ್ನ ನೋಡೋಣ ಅಂತ. ಇನ್ನು ವಿದೇಶಿ ಇವಿ ಈ ಒಂದು ತಯಾರಿಕರು ಯಾರೆಲ್ಲ ಇರ್ತಾರೆ ಅಲ್ವಾ, ಸರ್ಕಾರ 15% ನಷ್ಟು ಕಡಿಮೆ ಇಂಪೋರ್ಟ್ ಡ್ಯೂಟೀಸ್ ಅನ್ನ ಕೊಡುತ್ತೆ ಅಂತಾನು ಕೂಡ ಹೇಳುತ್ತೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ನೀವು ನೋಡಿದಾಗ ಅವರು 3 ಮುಖ್ಯ ಕಂಡೀಷನ್ಸ್ ಗಳನ್ನ ಪೂರೈಸಬೇಕು. 3 ವರ್ಷದಲ್ಲಿ ಭಾರತದಲ್ಲಿ ನೀವು ನೋಡಿದಾಗ ಕನಿಷ್ಠ $500 ಮಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಬೇಕು ಗೊತ್ತಾ. 3ನೇ ವರ್ಷದ ಹೊತ್ತಿಗೆ 25% ಮತ್ತೆ 5ನೇ ವರ್ಷದ ಹೊತ್ತಿಗೆ 50% ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್ಸ್ ಕೂಡ ಸಾಧಿಸಬೇಕು. ಅದ್ರ ಜೊತೆಗೆ ಬ್ಯಾಂಕ್ ಗ್ಯಾರಂಟಿನ ನೀಡಬೇಕು. ಈ ಕಂಡೀಷನ್ಸ್ ನ ನೀವು ನೋಡಿದಾಗ ಫೋರ್ಡ್ ಎದುರಿಸೋದಕ್ಕಿಂತ ಅಂದ್ರೆ ಜಾಸ್ತಿ ಪ್ರಾಬ್ಲಮ್ಸ್ ಗಳು ಇಲ್ಲಿ ಕಾಣುತ್ತೆ. ಇದು ವಿದೇಶಿ ಕಾರು ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಗೊತ್ತಾ, ಅವ್ರ ಬಗ್ಗೆ ಭಾರತದ ಒಂದು ಧೋರಣೆಯಲ್ಲಿ ಆದ ಚೇಂಜಸ್ ಗಳನ್ನ ಎದ್ದಿ ತೋರ್ಸತ್ತೆ. ಟೆಸ್ಲಾ ಇದಕ್ಕೆಲ್ಲ ಒಪ್ಕೊಳ್ಳತ್ತಾ? ಖಂಡಿತವಾಗ್ಲೂ ಡೌಟ್ ಇದೆ. ಈಗ ಯೂನಿಯನ್ ಮಿನಿಸ್ಟರ್ HD ಕುಮಾರಸ್ವಾಮಿನ ನೀವು ನೋಡಿದಾಗ ಕಳೆದ ತಿಂಗಳು ಅವ್ರು ಏನ್ ಮಾಡಿದ್ರು, ಟೆಸ್ಲಾ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪಿಸೋದಕ್ಕೆ ಇನ್ನೂ ಸಿದ್ಧವಾಗಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಟೆಸ್ಲಾದ ಪ್ಲಾನ್ ನೀವು ನೋಡಿದ್ರೆ 20 ವರ್ಷಗಳ ಹಿಂದಿನ ಫೋರ್ಡ್ ಕಥೆನೇ ನೆನಪಾಗತ್ತೆ. ಅಂದ್ರೆ ಟೆಸ್ಲಾ ಭಾರತಕ್ಕೆ ತನ್ನ ಒಂದು ಗ್ಲೋಬಲ್ ಡಿಸೈನ್ಸ್ ಅನ್ನ ತರ್ತಿದೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಭಾರತಕ್ಕಂತಾನೆ ಪ್ರತ್ಯೇಕ ಬದಲಾವಣೆಗಳನ್ನ ಖಂಡಿತವಾಗ್ಲೂ ಮಾಡಿಲ್ಲ. ಇನ್ನು ಸದ್ಯದಲ್ಲಿ ಭಾರತಕ್ಕೆ ಒಂದೇ ಮಾಡೆಲ್ ಲಭ್ಯ ಇರೋದು. ಅಂದ್ರೆ ಟೆಸ್ಲಾನ ಕೇವಲ ಶ್ರೀಮಂತರು ಮಾತ್ರ ಅಫೋರ್ಡ್ ಮಾಡಬಹುದು. ಹಾಗಾದ್ರೆ ಫೋರ್ಡ್ ಸೋತ ಜಾಗದಲ್ಲಿ ಟೆಸ್ಲಾ ಹೇಗೆ ಗೆಲ್ಬಹುದು? ಟೆಸ್ಲಾ ಹತ್ರ ಫೋರ್ಡ್ ಹತ್ರ ಇಲ್ದಿರೋ ಒಂದು ಅಸ್ತ್ರ ಇದೆ. ಅಂದ್ರೆ ಅದು ಭಾರತದಲ್ಲಿ ಹೆಚ್ಚುತ್ತಿರೋ ಕೋಟ್ಯಾಧಿಪತಿಗಳನ್ನ ಮಾತ್ರ ಗುರಿಯಾಗಿಟ್ಕೊಂಡಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ಲಕ್ಸುರಿ ಕಾರ್ಸ್ಗೆ ಈಗ ಹಿಂದೆಂದೂ ಇಲ್ದಿರುವಂತಹ ಬೇಡಿಕೆ ಇದೆ ಗೊತ್ತಾ. ಕಳೆದ ವರ್ಷ ನೀವು ನೋಡಿದಾಗ ಲಕ್ಸುರಿ ಕಾರ್ ಮಾರಾಟ 20% ಹೆಚ್ಚಾಗಿದೆ. ಅಂದ್ರೆ ಮರ್ಸಿಡೀಸ್ ಬೆಂಜ್ ಇಂಡಿಯಾ ಇದು ತನ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ಈ ಒಂದು ವಾರ್ಷಿಕ ಮಾರಾಟವನ್ನ ಅಂದ್ರೆ ಭಾರತದಲ್ಲಿ ರಿಪೋರ್ಟ್ ಮಾಡ್ಕೊಂಡಿರೋದು. ಮರ್ಸಿಡೀಸ್ ಬೆಂಜ್ ಇಂಡಿಯಾನ ನೀವು ನೋಡಿದಾಗ ತನ್ನ ಇತಿಹಾಸದಲ್ಲಿ ಅತಿ ಹೆಚ್ಚು ವಾರ್ಷಿಕ ಮಾರಾಟವನ್ನ ಭಾರತದಲ್ಲಿ ರಿಪೋರ್ಟ್ ಮಾಡಿದೆ. ಅಂದ್ರೆ ಅವರ ಕಾರುಗಳ ಆವರೇಜ್ ಮಾರಾಟ ಬೆಲೆ 2020ರಿಂದ ಅಂದ್ರೆ 57 ಲಕ್ಷ ಇದ್ದಿದ್ದು 88 ಲಕ್ಷಕ್ಕೆ ಏರ್ಕೊಂಡಿದೆ. ಇದು ಲಕ್ಸುರೀಸ್ ವಿಭಾಗದಲ್ಲಿ ನೀವು ನೋಡಿದಾಗ EVs ತುಂಬಾನೇ ಚೆನ್ನಾಗಿ ಮಾರಾಟ ಆಗ್ತಿದೆ ಅಂತ ಗೊತ್ತಾಗತ್ತೆ. ಜನವರಿ ಮತ್ತೆ ಮೇ 2025ರ ನಡುವೆ ಲಕ್ಸುರಿ EV ಮಾರಾಟ 66% ನಷ್ಟು ಹೆಚ್ಚಾಗಿರೋದು. ಅಂದ್ರೆ ಇದೇ ಅಲೆಯ ಮೇಲೆ ಸವಾರಿ ಮಾಡಬಹುದು ಅಂತ ಟೆಸ್ಲಾ ಎಲ್ಲೋ ಒಂದ್ ಕಡೆ ನಂಬಿಕೆ ಇಟ್ಟಿದೆ. ಅವ್ರು ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಂದ್ರೆ Tier 1 ನಗರಗಳಲ್ಲಿ ತಮ್ಮದೇ ಆದ EV ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ನಿರ್ಮಿಸೋದಕ್ಕೆ ಸಿದ್ಧರಾಗಿದ್ದಾರೆ ಗೊತ್ತಾ. ಆದ್ರೆ ಈಗಿನ ಬೆಲೆ ನೀವು ನೋಡಿದಾಗ ಟೆಸ್ಲಾ ನಮ್ಮ ದೇಶದ EVs ಜೊತೆ ಖಂಡಿತವಾಗ್ಲೂ ಕಾಂಪೀಟ್ ಮಾಡ್ತಾನೆ ಇಲ್ಲ. BYD ತರದ ಬೆಲೆನ ನೀವು ನೋಡಿದಾಗ ಫಾರಿನ್ ಮಾಸ್ ಕಾರ್ಗಳು ತುಂಬಾ ಕಾಸ್ಟ್ಲಿ ಆಗಿದ್ರು ಟೆಸ್ಲಾದ ಅಂದ್ರೆ ಕಡಿಮೆ ಕಾರಿನ ಬೆಲೆ 6 ಲಕ್ಷ ಹೆಚ್ಚಿದೆ ಅಂತ. ಇನ್ನು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಟೆಸ್ಲಾ ತನ್ನ ಒಂದು ಫೀಚರ್ಸ್ಗಿಂತ ಹೆಚ್ಚಾಗಿ ತನ್ನ ಬ್ರ್ಯಾಂಡ್ ನೇಮ್ ಮೇಲೆ ಜಾಸ್ತಿ ಭರವಸೆ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಇಲಾನ್ ಮಾಸ್ಕ್ ಅನ್ನೋ ಹೆಸರೇ ಜನರನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಅಷ್ಟು ಮಾತ್ರ ಅಲ್ಲ, ಅಂದ್ರೆ ನಾವು ಚೈನಾದ ನಡುವಿನ ಒಂದು ಸಂಘರ್ಷಣೆಯಿಂದ ಭಾರತೀಯರು ಏನ್ ಮಾಡ್ತೀವಿ, ಚೈನೀಸ್ ಕಾರ್ಗಳನ್ನ ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಇನ್ನು ಟೆಸ್ಲಾದ ಅತಿ ದೊಡ್ಡ ಪ್ರತಿಸ್ಪರ್ಧಿಗಳು ಯಾರೆಲ್ಲ ಇರ್ತಾರೆ ಗೊತ್ತಾ, ಅವರು ಚೈನಾದವ್ರೆ. ಇದೆಲ್ಲವೂ ನಮ್ಗೆ ಏನ್ ಮಾಡುತ್ತೆ, ಪ್ರೀಮಿಯಂ ಬೆಲೆನ ತಂದು ಕೊಡತ್ತೆ. ಹಾಗೇನೆ ಟೆಸ್ಲಾ ಇದನ್ನ ಒಂದು ಲೆಕ್ಕಾಚಾರ ಮಾಡಿಕೊಂಡು ಭಾರತೀಯರಿಗೆ ಮೇನ್ ಆಗಿ ಟಾರ್ಗೆಟ್ ಮಾಡ್ತಿರೋದು. ಆದ್ರೆ ಈ ಪ್ಲಾನ್ ಅನ್ನ ನೋಡಿದಾಗ ಅವರು ಭಾರತದ ತುಂಬಾನೇ ಸಣ್ಣ ಜನಸಂಖ್ಯೆ ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗೇನೆ ಅವರ ಅಗತ್ಯಗಳು ಏನೆಲ್ಲ ಇದೆ ಗೊತ್ತಾ, ಅದು ಖಂಡಿತವಾಗ್ಲೂ ಕೂಡ ಪೂರೈಸಲ್ಲ. ಯಾಕೆ ಅಂತಂದ್ರೆ ಭಾರತದಲ್ಲಿ ಇನ್ನು ಸರ್ವಿಸ್ ಸೆಂಟರ್ಸ್ ಕೂಡ ಕಟ್ಟಿಲ್ಲ. ಇನ್ನು ಮಿಡಲ್ ಕ್ಲಾಸ್ಗಳ ಜನಗಳು ನಾವೆಲ್ಲ ಯಾರಿರ್ತೀವಿ ಅವರು ಈ ಮಾರ್ಕೆಟ್ ನ ತಲುಪೋದು ಖಂಡಿತವಾಗ್ಲೂ ಅಸಾಧ್ಯ. ಅಂದ್ರೆ ಟೆಸ್ಲಾ ಮುಖನೂ ಕೂಡ ನಾವು ನೋಡೋದಕ್ಕೆ ಹೋಗಲ್ಲ. ಇದೊಂಥರ ಡಿಫ್ರೆಂಟ್ ಕಾಂಪಿಟೇಷನ್ ಬಿಡಿ. ಇನ್ನು ಟೆಸ್ಲಾದ ಅತಿ ದೊಡ್ಡ ಭರವಸೆ ಏನು, ಭಾರತನ ನೋಡಿ. ನೀವು ಭಾರತದ ಹೊರಗಡೆ ಹೋದಾಗ ಟೆಸ್ಲಾ ಒಂದು ದೊಡ್ಡ ಬಿರುಗಾಳಿಯಲ್ಲೇ ಸಿಕ್ಕಾಕೊಂಡಿದೆ. ಗ್ಲೋಬಲ್ EV ಮಾರ್ಕೆಟ್ಸ್ ನಲ್ಲಿ ಅದರ ಪಾಲು ತುಂಬಾ ಫಾಸ್ಟ್ ಆಗಿ ಬಿದ್ದೋಗ್ತಾ ಇದೆ. ಇನ್ನು ತನ್ನ ದೇಶ ಏನ್ ಮಾಡ್ತಾರೆ ಅಂದ್ರೆ ಅಮೆರಿಕದಲ್ಲೇ ಅದರ ಮಾರ್ಕೆಟ್ ಶೇರ್ ನೀವು ನೋಡಿದಾಗ 2022ರಿಂದ 75% ಅಂದ್ರೆ 2024ರಲ್ಲಿ 50%ಗೆ ಇಳಿದೋಗಿದೆ. ಈ ವರ್ಷ ಅದರ ಮಾರಾಟದಲ್ಲಿ ದೊಡ್ಡ ಡೌನ್ ಫಾಲ್ ಇದೆ ಗೊತ್ತಾ. ಅಂದ್ರೆ ಲಾಭವನ್ನ ನೀವು ನೋಡಿದಾಗ ಕಳೆದ ವರ್ಷಕ್ಕಿಂತ 71% ಅಷ್ಟು ಅಂದ್ರೆ ಡೇಂಜರಸ್ ಆಗಿ ಬಿದ್ದೋಗಿರೋದು.
ಯಾಕೆ ಗೊತ್ತಾ? ಚೈನೀಸ್ ಇವಿ ಕಂಪನಿಗಳು ತುಂಬಾ ಫಾಸ್ಟ್ ಆಗಿ ಹೋರಾಡ್ತಿದೆ. ಅದಕ್ಕೋಸ್ಕರನೇ ಬೆಲೆ ಕಡಿಮೆ ಮಾಡಿಕೊಂಡು ಪ್ರೈಸ್ ವಾರ್ಸ್ ಅನ್ನು ಕೂಡ ಶುರು ಮಾಡ್ಕೊಂಡಿದೆ. ಇನ್ನು ಟೆಸ್ಲಾದ ಇನ್ವೆಂಟರಿ ನೀವು ನೋಡಿದಾಗ ಮಾರಾಟ ಆಗದಿರುವಂತ ಕಾರ್ಗಳಿಂದ ತುಂಬ ಹೋಗಿದೆ. ಒಂದು ಹಂತದಲ್ಲಿ ಅದರ ಸ್ಟಾಕ್ಸ್ ಎಷ್ಟು ತೀವ್ರವಾಗಿ ಬಿದ್ದಿತ್ತಂತಂದ್ರೆ ಜೆ ಪಿ ಮಾರ್ಗನ್ ಕಾರ್ಗಳ ಒಂದು ಇಡೀ ಹಿಸ್ಟ್ರಿಯಲ್ಲೇ ನಾನು ಇಂತಹ ಎಕ್ಸಾಂಪಲ್ ಕಂಡಿಲ್ಲ ಅಂತ ಅವ್ರು ಹೇಳಿದ್ದು. ಇನ್ನು ಟೆಸ್ಲಾಗೆ ಒಂದ್ ಕಡೆ ನೀವು ನೋಡಿದಾಗ ದೊಡ್ಡ ಮಾರ್ಕೆಟ್ಗೆ ಬೇಗನೆ ಕಾಲಿಡ್ಲೇಬೇಕು ಅಂತ ಒಂದು ಅನಿವಾರ್ಯ ಇದೆ ಬಿಡಿ. ಚೈನಾ ನಂತರ ಟೆಸ್ಲಾಗೆ ಇರೋ ಒಂದು ದೊಡ್ಡ ಭರವಸೆ ಅಂತಂದ್ರೆ ಅದು ಇಂಡಿಯಾ. ಒಂದ್ ರೀತಿ ನಮ್ಗಿಂತ ಟೆಸ್ಲಾಗೆ ಭಾರತದ ಅವಶ್ಯಕತೆ ಇದೆ ಅಂತ ಗೊತ್ತಾಗತ್ತೆ. ಈ ಮಧ್ಯೆ ನಾವು ನೋಡಿದಾಗ ಭಾರತದ ಇವಿ ಪಾಲಿಸಿ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋದು ಕೂಡ ಗೊತ್ತಾಗತ್ತೆ. ನಾವು ಈ ಹಿಂದೆ ಈ ಒಂದು ದೇಶೀಯ ಇವಿಗಳಿಗಾಗಿ ಇದ್ದಂತಹ ಒಂದು ಫೇಮ್ ಸ್ಕೀಮ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಆ ಸ್ಕೀಮ್ ನಿಂದ 4 ವೀಲರ್ ಮಾರಾಟ ಎರಡು ಕೂಡ ಅಂದ್ರೆ ಜಾಸ್ತಿ ಪಟ್ಟು ಹೆಚ್ಚಾಗಿದೆ ಅಂತ. ಇನ್ನು ಸುಮಾರು 1.5 ಲ್ಯಾಕ್ಸ್ ಕೂಡ ದಾಟಿದೆ. ಇನ್ನು ಟಾಟಾ ಮತ್ತೆ ಮಹೀಂದ್ರ ಈ ಸ್ಕೀಮ್ ನಿಂದ ದೊಡ್ಡ ಲಾಭವನ್ನು ಕೂಡ ಪಡ್ಕೊಂಡ್ರು. ಈಗ ಈ ಸೆಕ್ಟರ್ ನೀವು ನೋಡಿದಾಗ ಇವರು ಅತಿ ದೊಡ್ಡ ಪ್ಲೇಯರ್ಸ್ ಆಗಿದ್ದಾರೆ. ಹಾಗೇನೆ JSW MG ಮೋಟಾರ್ಸ್ ಅನ್ನೋ ಒಂದು ಕಂಪನಿ ಎಲ್ಲಿಂದಲೋ ಬಂದು ಈಗ ಇನ್ನೊಬ್ಬ ಪ್ರಮುಖ ಪ್ಲೇಯರ್ ಕೂಡ ಆಗಿರೋದು ಇಲ್ಲಿ ಗೊತ್ತಾಗತ್ತೆ. ಅಂದಿನಿಂದ ನಾವು ನೋಡಿದಾಗ ನಮ್ಮ ಒಂದು ಇವಿ ಪಾಲಿಸಿ ಖಂಡಿತವಾಗ್ಲೂ ಕೂಡ ಬದಲಾಗಿದೆ. ಈಗ ಹೊರಗಿನ ಕಂಪನಿಗಳು ಹೆಚ್ಚು ಅವಕಾಶವನ್ನ ಕೊಡ್ತಿದೆ. ಆದ್ರೆ ಟೆಸ್ಲಾ ಇನ್ನು ಈ ಅವಕಾಶವನ್ನ ಬಳಸ್ಕೊಂಡಿಲ್ಲ. ಬೇರೆ ಫಾರಿನ್ ಕಂಪನಿಗಳು ಮಾತ್ರ ಅದನ್ನ ಸರಿಯಾಗಿ ಬಳಸ್ಕೊಳ್ತಾ ಇದೆ. ಸ್ಕೋಡಾ, ವೋಕ್ಸ್ ವ್ಯಾಗನ್, ಹುಂಡಾಯ್ ಮತ್ತೆ ಕಿಯಾ ತರದ ಕಂಪನಿಗಳು ಇಲ್ಲಿಗೆ ಬರೋಕೆ ತುಂಬಾನೇ ಆಸಕ್ತಿಯನ್ನ ತೋರಿಸಿತ್ತು. ಅಂದ್ರೆ ಮಾಸ್ ಕನ್ಸ್ಯೂಮರ್ ಮಾರ್ಕೆಟ್ ಅವ್ರಿಗೆ ಈಗಾಗಲೇ ಒಳ್ಳೆ ಹೆಸರು ಕೂಡ ಬಂದಿದೆ ಮತ್ತೆ ಕಸ್ಟಮರ್ ಲಾಯಲ್ಟಿ ಕೂಡ ಜಾಸ್ತಿ ಆಗಿದೆ. ಹಾಗಾದ್ರೆ ಭಾರತದ ಇವಿನ ನೀವು ನೋಡಿದಾಗ ಚಿನ್ನದ ಭರಾಟೆಯಲ್ಲಿ ಅಂತ ಏನ್ ಹೇಳ್ತೀವಿ ಗೊತ್ತಾ? ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಟೆಸ್ಲಾ ತುಂಬಾ ತಡ ಮಾಡ್ಬಿಡ್ತಾ. ಇನ್ನು ಟೆಸ್ಲಾದ ಉಳಿವಿನ ದೃಷ್ಟಿಯಿಂದ ನೀವು ನೋಡೋದಾದ್ರೆ ಇದು ಬಹುಶಃ ತುಂಬಾ ದೊಡ್ಡದಾದ ಪ್ರಶ್ನೆ ಅಂತ ಕಾಣುತ್ತೆ. ಮುಂದಿನ ದಿನಗಳಲ್ಲಿ ಟೆಸ್ಲಾ ಯಾವ ರೀತಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ. ನಂಬರ್ 1, ಚೈನಾದ ರೇರ್ ಅರ್ತ್ ಸ್ಕ್ವೀಸ್ ಇನ್ನೂ ಕೂಡ ಕೆಟ್ಟದಾಗೋಗಿದೆ. ತೆಲಂಗಾಣದಲ್ಲಿರೋ ಫಾಕ್ಸ್ಕಾನ್ ನ ಏರ್ಪೋರ್ಟ್ಸ್ ಪ್ಲಾಂಟ್ ಪ್ರೊಡಕ್ಷನ್ ಡಿಸ್ಟ್ರಪ್ಷನ್ ಎದುರಿಸಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ಕಾರಣ ಡಿಸ್ಪ್ರೋಸಿಯಂ. ಚೈನಾದ ಒಂದು ಎಕ್ಸ್ಪೋರ್ಟ್ ಕಂಟ್ರೋಲ್ ಅಡಿಯಲ್ಲಿರೋ 7 ರೇರ್ ಅರ್ತ್ ಎಲಿಮೆಂಟ್ಸ್ ಗಳಲ್ಲಿ ಒಂದಾದ ಡಿಸ್ಪ್ರೋಸಿಯಂ ಏರ್ಪೋರ್ಟ್ಸ್ ಒಳಗಡೆ ಬಳಸೋ ಮ್ಯಾಗ್ನೆಟ್ಸ್ ನ ಒಂದು ಕೀ ಕಾಂಪೊನೆಂಟ್ ಆಗಿದೆ. ಇನ್ನು ಫಾಕ್ಸ್ಕಾನ್ ನ ಈ ಒಂದು ಡಿಸ್ಟ್ರಪ್ಷನ್ ನೀವು ನೋಡಿದಾಗ ಸಣ್ಣ ವಿಷಯ ಅಂತ ಕೂಡ ತೋರಿಸಿದ್ರು ಕಂಪನಿ ಈ ವಿಷಯವನ್ನ ತೆಲಂಗಾಣ ಗವರ್ಮೆಂಟ್ ನ ಗಮನಕ್ಕೆ ತಂದಿರೋದು ಹಾಗೆ ಒಂದು ಎಂಡ್ ಯೂಸರ್ ಸರ್ಟಿಫಿಕೇಟ್ಸ್ ಕೊಡೋದು ಅಂದ್ರೆ ಚೈನಾ ಈಗ ರೇರ್ ಅರ್ತ್ ಎಕ್ಸ್ಪೋರ್ಟ್ಸ್ ಅಪ್ರೂವ್ ಮಾಡೋದಕ್ಕೆ ಕೇಳೋ ಒಂದು ಪೇಪರ್ ವರ್ಕ್ ಅಂತ ಗೊತ್ತಾಗುತ್ತೆ. ಇದನ್ನ ಪಡಿಬೇಕಾದ್ರೆ ಸಹಾಯ ಕೇಳಿದೆ ಅಂತ ರಿಪೋರ್ಟ್ಸ್ ಗಳು ಕೂಡ ತೋರಿಸ್ತಾ ಇದೆ. ನಂಬರ್ 2, ಭಾರತದ ಕ್ಲೀನ್ ಎನರ್ಜಿ ಸರ್ಜ್ ನ ನೀವು ನೋಡಿದಾಗ ಅಂದ್ರೆ ಕೋಲ್ ನ ರಿಯಾಲಿಟಿ ಕೂಡ ಅಷ್ಟೇ ನಿಜ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಆಶಾದಾಯಕ ಇಂಪ್ರೂವ್ಮೆಂಟ್ ಅಲ್ಲಿ ಭಾರತ 2025ರ ಮೊದಲಾರ್ಧದಲ್ಲಿ ರೆಕಾರ್ಡ್ ನ ನೀವು ನೋಡಿದಾಗ 22 ಗಿಗಾವಾಟ್ ರಿನ್ಯೂಬಲ್ ಕೆಪಾಸಿಟಿ ಆಡ್ ಮಾಡ್ಕೊಂಡಿದೆ ಅಂತ. ಇದು ಕಳೆದ ವರ್ಷಕ್ಕಿಂತ 56% ಹೆಚ್ಚು. ಇದರಿಂದ ಭಾರತದ ಟೋಟಲ್ ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ಮೊದಲ ಬಾರಿಗೆ ಫಾಸಿಲ್ ಫ್ಯೂಯಲ್ಸ್ ಗಿಂತ ಹೆಚ್ಚಾಗತ್ತೆ. 2030ರ ಹೊತ್ತಿಗೆ 500 ಗಿಗಾವಾಟ್ ಆಫ್ ಕ್ಲೀನ್ ಕೆಪಾಸಿಟಿನ ತಲುಪೋದಕ್ಕೂ ಕೂಡ ಪ್ರಯತ್ನಿಸ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇದರ ಒಂದು ಪ್ರಮುಖ ಫೌಂಡೇಶನ್ ಕೂಡ. ಆದ್ರೆ ನಾವು ಸೆಲೆಬ್ರೇಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಕ್ಯಾಚ್ ಇದೆ. ಕೆಪಾಸಿಟಿನೇ ಬೇರೆ, ಜನರೇಷನ್ ಬೇರೆ. ಮೇಲ್ನೋಟಕ್ಕೆ ಆಪ್ಟಿಕ್ಸ್ ಹೀಗಿದ್ರೂ ಭಾರತ ಸುಮಾರು 75% ಎಲೆಕ್ಟ್ರಿಸಿಟಿಗೆ ಇನ್ನು ಕಲ್ಲಿದ್ಲಿಂದಾನೇ ಕೂಡ ಆಧಾರವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇಂಟರ್ಮಿಟೆಂಟ್ ಸೋಲಾರ್ ಆಗಿರ್ಬೋದು ಮತ್ತೆ ವಿಂಡ್ ನ ಹ್ಯಾಂಡಲ್ ಮಾಡೋದಕ್ಕೆ ಎನರ್ಜಿ ಸ್ಟೋರೇಜ್ ಪ್ರಾಬಲ್ಯ ಏನಿದೆ ಅದು ಮುಂದುವರಿಯುತ್ತೆ ಅನ್ನೋದು ನಮಗೆ ಇಲ್ಲಿಂದ ಗೊತ್ತಾಗುತ್ತೆ. ಮೂರನೇದು, ಜೈನ್ ಸ್ಟ್ರೀಟ್ ಸಾಗಾಗೆ ಒಂದು ಟೆಂಪ್ರವರಿ ಪಾಸ್ ಆಗಿದೆ. ಅಂದ್ರೆ ಸೆಬಿನ ನೀವು ನೋಡಿದಾಗ US ಫರ್ಮ್ ಜೈನ್ ಸ್ಟ್ರೀಟ್ ಮೇಲೆ ಟ್ರೇಡಿಂಗ್ ರಿಸ್ಟ್ರಿಕ್ಷನ್ಸ್ ನ ತೆಗೆದು ಹಾಕಿದೆ ಅಂತ ಗೊತ್ತಾಗುತ್ತೆ. ಇನ್ನು ಕಂಪನಿ $567 ಮಿಲಿಯನ್ ಹಣವನ್ನ ಎಸ್ಕ್ರೋ ಅಕೌಂಟ್ ಒಂದರಲ್ಲಿ ಡೆಪಾಸಿಟ್ ಮಾಡಿದ ನಂತರ ಈ ಕ್ರಮನ ತಗೊಂಡಿರೋದು. ಇನ್ನು ಸೆಬಿ ಅಲೇಜ್ಡ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಬಗ್ಗೆ ತನ್ನ ಇನ್ವೆಸ್ಟಿಗೇಷನ್ ನ ಮುಂದುವರಿಸ್ತಿರ್ಬೇಕಾದ್ರೆ ಫರ್ಮ್ ಈಗ ಆಪ್ಷನ್ಸ್ ಅನ್ನ ಹೊರತುಪಡಿಸಿ ಟ್ರೇಡಿಂಗ್ ನ ರೆಸ್ಯೂಮ್ ಮಾಡಬಹುದು ಅಂತ ಇಲ್ಲಿ ಗೊತ್ತಾಗುತ್ತೆ. ಕೊನೆಯ ಟಿಡ್ಬಿಟ್, ನಾವಿಲ್ಲಿ ಇಂಡಸ್ಟ್ರಿಯಲ್ ಪಾಲಿಸೀಸ್ ಏನಿರುತ್ತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಡೆಲ್ಲಿಯ ಗವರ್ಮೆಂಟ್ 2025 ಮತ್ತೆ 35ಕ್ಕಾಗಿ ಡ್ರಾಫ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ ಒಂದನ್ನ ಅನಾವರಣಗೊಳಿಸ್ತಾ ಇದೆ. ಅಂದ್ರೆ 400 ಕೋಟಿಯ ವೆಂಚರ್ ಕ್ಯಾಪಿಟಲ್ ಫಂಡ್ ಮತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರಿಎಂಬರ್ಸ್ಮೆಂಟ್ ಮೂಲಕ ಸರ್ವಿಸ್ ಸೆಕ್ಟರ್ ನ ಅಂದ್ರೆ ಉತ್ತೇಜ ಮಾಡುವಂತಹ ಗುರಿಯನ್ನ ಹೊಂದ್ಕೊಂಡಿರೋದು. ಈ ಒಂದು ಪಾಲಿಸಿಯನ್ನ ನೀವು ನೋಡಿದಾಗ ಫ್ರಂಟಿಯರ್ ಟೆಕ್, R&D ಮತ್ತೆ ಹಾಸ್ಪಿಟಾಲಿಟಿಯನ್ನ ಟಾರ್ಗೆಟ್ ಮಾಡುತ್ತೆ. ಹಾಗೆ ಬಿಸ್ನೆಸ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ನ ಸಪೋರ್ಟ್ ಮಾಡಬೇಕು ಮತ್ತೆ GST ರಿಎಂಬರ್ಸ್ಮೆಂಟ್ ಏನಿರುತ್ತೆ ಹಾಗೇನೆ ಸಬ್ಸಿಡೀಸ್ ತರದ ಒಂದು ಇನ್ಸೆಂಟಿವ್ಸ್ ಆಫರ್ನು ಕೂಡ ಇದು ಮಾಡುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನೀವು ಯಾವ ವಿಡಿಯೋಸ್ನು ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.